ಇನ್ಸ್ಟಾಗ್ರಾಮಿಂದ ಮಂತ್ಗೆ 10,000 to 15,000 ಅರ್ನ್ ಮಾಡ್ಬೋದು. ಅಷ್ಟೇ ಅಲ್ಲದೆ ನೀವು ಲ್ಯಾಕ್ಸ್ ಟುಗೆದರ್ ಕೂಡ ಅರ್ನ್ ಮಾಡ್ಬೋದು. ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಹೇಗೆ ದುಡ್ಡು ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮಗೆ. ಸೊ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ 4 ವಿಧ ಇದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಈಸಿಯಾಗಿ ದುಡ್ಡು ಮಾಡ್ಬೋದು ಅನ್ನೋ ಒಂದು ಟಾಪಿಕಿಂದ ಬಂದಿದ್ದೀನಿ. ಸೊ ತುಂಬ ಜನ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಓಪನ್ ಮಾಡಿರ್ತೀರಾ. ಇನ್ಸ್ಟಾಗ್ರಾಮಲ್ಲಿ ತುಂಬ ಜನಕ್ಕೆ ಫಾಲೋವರ್ಸ್ ಇದ್ರೂ ಆ್ಯಕ್ಚುಲಿ ಅವರಿಗೆ ಹೇಗೆ ದುಡ್ಡು ಮಾಡಬೇಕು ಅನ್ನೋದು ಒಂದಷ್ಟು ಜನಕ್ಕೆ ಐಡಿಯಾ ಇರಲ್ಲ. ಸ್ವಲ್ಪ ಜನಕ್ಕೆ ಕಡಿಮೆ ಫಾಲೋವರ್ಸ್ ಇದ್ರೂ ತುಂಬ ದುಡ್ಡು ಮಾಡ್ತಿರ್ತಾರೆ, ಲಕ್ಷಗಟ್ಟಲೆ ದುಡಿತಿರ್ತಾರೆ. ಸೊ ಹೇಗೆ ಅನ್ನೋದು ಪ್ರಶ್ನೆ ತುಂಬ ಜನಕ್ಕೆ ಇರುತ್ತೆ. ಫಸ್ಟ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಆ್ಯಕ್ಚುಲಿ ನಿಮ್ಮದು ಪರ್ಸ್ನಲ್ ಅಕೌಂಟಿಂದ ಆ್ಯಕ್ಚುಲಿ ಅದನ್ನು ಪಬ್ಲಿಕ್ ಅಕೌಂಟ್ ಆಗಿ ಚೇಂಜ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ಒನ್ ಆಫ್ ದ ಫಸ್ಟ್ ಸ್ಟೆಪ್ ಅಂತ ಹೇಳಿ. ತುಂಬ ಜನಕ್ಕೆ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ನಿಮಗೆ ವ್ಯೂಸ್ಗೆ ಯಾವುದೇ ರೀತಿಯಾದ ದುಡ್ಡು ಇನ್ಸ್ಟಾಗ್ರಾಮಿಂದ ಬರಲ್ಲ. ಹೇಗೆ ಯೂಟ್ಯೂಬಲ್ಲಿ ಆ್ಯಕ್ಚುಲಿ ನಿಮಗೆ ವ್ಯೂಸ್ಗೆ ಅಂದರೆ ವಾಚ್ ಅವರ್ಸ್ಗೆ ದುಡ್ಡು ಬರುತ್ತೋ ಆ ಥರ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ನಂದು ತುಂಬ ವಿಡಿಯೋಸ್ ಕೂಡ 3 million 1 million ಎಲ್ಲ ಓಡಿದೆ. ಬಟ್ ಸ್ಟಿಲ್ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಿಂದ ₹1 ದುಡ್ಡು ಬರಲ್ಲ. ಬಟ್ ಈ ಬ್ಲಾಗರ್ಸ್ ಎಲ್ಲ ಹೇಗಪ್ಪ ದುಡ್ಡು ಮಾಡ್ತಾರೆ ಅಂತ ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ. ನಾನು ಒಂದಿಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನು ನಿಮಗೆ ಹೇಳಕ್ಕೊಟ್ಟಿದ್ದೀನಿ. ಸೊ ಹೋಪ್ಫುಲಿ ಯಾರ್ಯಾರು ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಮಾಡಬೇಕು ಅಂತಿದ್ದೀರಾ ಅಥವಾ ತುಂಬ ಜನ ಫಾಲೋವರ್ಸ್ ಇದ್ದು ಹೇಗೆ ದುಡ್ಡು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಪೂರ್ತಿಯಾಗಿ ನೋಡಿ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನೀವು ಯಾವುದೇ ರೀತಿಯಾದ ವ್ಯೂಸಿಗೆ ನಿಮಗೆ ದುಡ್ಡು ಬರಲ್ಲ. ಇದು ತುಂಬ ಜನಕ್ಕೆ ಗೊತ್ತಿರೋ ವಿಷಯ ಅಲ್ವಾ? ಸೊ ಆದರೆ ದುಡ್ಡು ಮಾಡೋದು ಹೇಗೆ ಅನ್ನೋದನ್ನು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಷಯ. ಈ ಇನ್ಸ್ಟಾಗ್ರಾಮಲ್ಲಿ 4 ವಿಧ ಇದೆ. ಒಂದು ಬಂದ್ಬಿಟ್ಟು ನೀವು ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡ್ಬೋದು, ಇಲ್ಲ ಅಂದರೆ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಬೋದು, ಇಲ್ಲ ನಿಮ್ಮ ಓನ್ ಬ್ರ್ಯಾಂಡ್ ಪ್ರಾಡಕ್ಟ್ಸ್ನ ನೀವು ಸೆಲ್ ಮಾಡಿ ದುಡ್ಡು ಮಾಡ್ಬೋದು, ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಬೋನಸಸ್ ಅಂತ. ಸೊ ಈ 4 ಪ್ರೊಸೀಜರ್ಸ್ ಅಂದರೆ ಈ 4 ರೀತಿಯಲ್ಲಿ ನೀವು ದುಡ್ಡು ಮಾಡ್ಬೋದು. ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಬ್ರ್ಯಾಂಡ್ ಕೊಲಾಬ್ರೇಷನ್ ಬಗ್ಗೆ ಮಾತಾಡೋಣ. ಸೊ ಬ್ರ್ಯಾಂಡ್ ಕೊಲಾಬ್ರೇಷನ್ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಿಮಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ತುಂಬ ಅಂದರೆ ತುಂಬ ಕಡಿಮೆ, ಒಂದು 500 ಜನ 600 ಜನ ಫಾಲೋವರ್ಸ್ ಇದ್ದರೆ ಸೊ ಮೇ ಬಿ ನಿಮಗೆ ಯಾವುದೇ ಥರ ಬ್ರ್ಯಾಂಡ್ಸು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲ್ಲ. ಸೊ ಅಟ್ಲೀಸ್ಟ್ ನಿಮಗೆ ಡೈರೆಕ್ಟಾಗಿ ಬ್ರ್ಯಾಂಡ್ ಕಡೆಯಿಂದ ಅಪ್ರೋಚ್ ಬೇಕಂತಂದರೆ, ನಿಮಗೆ ಅದು ಪೇಯ್ಡ್ ಪ್ರಮೋಷನ್ ಬೇಕಪ್ಪ ಅಂತಂದರೆ ನಿಮಗೆ ಅಟ್ಲೀಸ್ಟ್ 15,000 ಫಾಲೋವರ್ಸ್ ದಾಟಿರಬೇಕು. ಪ್ಲಸ್ ನಿಮ್ಮದು ರೆಗ್ಯುಲರಾಗಿ ತುಂಬ ಜನ ಆ್ಯಕ್ಚುಲಿ ಫೇಕ್ ಫಾಲೋವರ್ಸ್ ಇಟ್ಕೊಂಡಿರ್ತಾರೆ. ಸೊ ಆ ಫೇಕ್ ಫಾಲೋವರ್ಸ್ ದಯವಿಟ್ಟು ಯಾರು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ದಿಸ್ ಇಸ್ ಒನ್ ಆಫ್ ಮೈ ಸಜೆಷನ್. ಏನಕ್ಕಪ್ಪ ಅಂತಂದರೆ, ನಿಮ್ಮ ಹತ್ರ 15,000 ಫಾಲೋವರ್ಸ್ ಇದ್ದು ನಿಮ್ಮ ರೀಲ್ ಬಂದ್ಬಿಟ್ಟು 100 200 ಹೋಗ್ತಿದ್ರೆ ಯಾವುದೇ ಥರ ಬ್ರ್ಯಾಂಡು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲ್ಲ. ದಿಸ್ ಇಸ್ ಒನ್ ಆಫ್ ದ ಪಾಯಿಂಟ್. ಸೊ ಮೈಂಡಲ್ಲಿ ಯಾವುದೇ ರೀತಿಯಾಗಲೂ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ, ಯಾವುದು ಪೇಯ್ಡ್ ತೊಗೊಳಕ್ಕೆ ಹೋಗಬೇಡಿ. ಪೇಯ್ಡ್ ಪ್ರಮೋಷನ್ ಮತ್ತು ಬ್ಯಾಟಾ ಕೊಲಾಬ್ರೇಷನ್ ಅಂತ ಸಿಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಲೆಸ್ ದೆನ್ 15,000 ಫಾಲೋವರ್ಸ್ ಇದ್ದರೆ, ಆಲ್ಮೋಸ್ಟ್ 20,000 ಫಾಲೋವರ್ಸ್ ಇದ್ರೂ ಬ್ಯಾಟಾ ಕೊಲಾಬ್ರೇಷನ್ನೇ ಆ್ಯಕ್ಚುಲಿ ಇರ್ತಾರೆ. ಸೊ ಮೋರ್ ದೆನ್ 20,000 ಫಾಲೋವರ್ಸ್ ಇದ್ದರೆ ನಿಮಗೆ ಪೇಯ್ಡ್ ಪ್ರಮೋಷನ್ ಸಿಗುತ್ತೆ. ಸೊ ಅಂಟಿಲ್ 20,000 ವರೆಗೂ ನೀವು ಬ್ಯಾಟಾ ಕೊಲಾಬ್ರೇಷನ್ ಮಾಡಬೇಕಾಗುತ್ತೆ. ಸೊ ಬ್ಯಾಟಾ ಕೊಲಾಬ್ರೇಷನ್ ಏನು ಅಂತ ಗೊತ್ತಿಲ್ಲದೆ ಇರೋರಿಗಾದರೆ, ಸೊ ಬ್ಯಾಟಾ ಕೊಲಾಬ್ರೇಷನ್ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ನೀವೊಂದು ಟಾಯ್ ಸ್ಟೋರಿಗೆ ಹೋಗ್ತೀರ. ಸೊ ಅವರು ಬಂದ್ಬಿಟ್ಟು ಅವರು ಬ್ಯಾಟರ್ ಅಮೌಂಟ್ ಬಂದ್ಬಿಟ್ಟು 1,000 ಅಂತ ಹೇಳ್ತಾರೆ. ಸೊ ಬ್ಯಾಟರ್ 1,000 ಅಂತಂದರೆ ಆ್ಯಕ್ಚುಲಿ ನೀವು ಅವರ ಸ್ಟೋರಲ್ಲಿ ಏನಾದರೂ 1,000ಗೆ ಪರ್ಚೇಸ್ ಮಾಡ್ಬೋದು. ಸೊ ಅದು ಆ್ಯಕ್ಚುಲಿ ಒಂದು ಕೂಪನ್ ಥರ. ಸೊ 1,000 ನೀವು ಅವರ ಸ್ಟೋರಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ನೀವು ಅವ್ರ ಲೊಕೇಶನಿಗೆ ಹೋಗಿ ಕಂಪ್ಲೀಟ್ ಶೂಟ್ ಮಾಡಿ ಅವರ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡು ನೀವೇ ಓನಾಗಿ ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡಿ. ಸೊ ಯು ಶುಡ್ ಪೋಸ್ಟ್ ಅ ರೀಲ್. ಇಟ್ ಡಿಪೆಂಡ್ಸ್. ಅವ್ರು ನಿಮ್ಮ ಹತ್ರ ವಾಯ್ಸ್ ಓವರ್, ನೀವೇನಾದರೂ ರೆಗ್ಯುಲರಾಗಿ ವಾಯ್ಸ್ ಓವರ್ ರೀಲ್ ಮಾಡ್ತಿದ್ರೆ ಸೊ ವಾಯ್ಸ್ ಓವರ್ ರೀಲ್ ಮಾಡಿ ಕೊಡಬೇಕಾಗತ್ತೆ. ಇಲ್ಲ ವಿತ್ ಮ್ಯೂಸಿಕ್ ಅಂತಂದರೆ ಜಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಸೊ ಅದರಲ್ಲಿ ಟ್ರೆಂಡಿಂಗ್ ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು. ಇಲ್ಲ ಅಂದರೆ ನೀವು ವಾಯ್ಸ್ ಓವರ್ ಕಂಟೆಂಟ್ನ ಕೊಡಬೇಕಾಗತ್ತೆ ನಿಮ್ಮ ಓನ್ ಸ್ಟೈಲಲ್ಲಿ. ಪೇಯ್ಡ್ ಸ್ಪಾನ್ಸರ್ಶಿಪ್ಸಿಂದ ಆ್ಯಕ್ಚುಲಿ ನೀವು ದುಡ್ಡು ಮಾಡ್ಬೋದು. ಅದು ಹೇಗೆ ಅಂತಂದರೆ, ನಿಮ್ಮ ರೀಲ್ಸು ಸರ್ಟನ್ ಅಂದರೆ ನಿಮ್ಮ ರೀಲ್ಸು 10K 12K ಅಂತ ಗುಡ್ ರೀಚಸ್ ಹೋಗ್ತಾ ಇರಬೇಕಾಗತ್ತೆ. ಪೇಯ್ಡ್ ಪ್ರಮೋಷನ್ನೇ ಮಾಡಬೇಕಂತಂದರೆ ನೀವು ಅಟ್ಲೀಸ್ಟ್ 15,000 to 20,000 ಫಾಲೋವರ್ಸ್ ಇರಬೇಕು. ಸೊ 15,000 to 20,000 ಫಾಲೋವರ್ಸ್, ಅದು ಜೆನ್ಯೂನ್ ಫಾಲೋವರ್ಸ್, ನಾಟ್ ಫೇಕ್ ಫಾಲೋವರ್ಸ್. ಆ್ಯಕ್ಚುಲಿ ಈಗ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಮಾರ್ಕೆಟಲ್ಲಿ ಒನ್ಸ್ ನಿಮ್ಮ ರೀಲ್ ಬಂದ್ಬಿಟ್ಟು ಸರ್ಟನ್
ಫಾರ್ ಎಕ್ಸಾಂಪಲ್ 10,000 20,000 ಆ ಥರ ರೀಲ್ಸ್ ಓಡ್ತಿರ್ಬೇಕಾದ್ರೆ ತುಂಬ ಜನ DMs ಬರುತ್ತೆ. ಏನಪ್ಪ ಅಂತಂದರೆ ನಾವು ನಿಮಗೆ ಫಾಲೋವರ್ಸ್ನ ಕೊಡ್ತೀವಿ, ನಿಮ್ಮ ರೀಲ್ ತುಂಬ ಚೆನ್ನಾಗಿ ಓಡ್ತಿದೆ, ನಾವು ನಿಮಗೆ ಪ್ರಮೋಟ್ ಮಾಡಿ ಕೊಡ್ತೀವಿ, ಇಷ್ಟು ಅಮೌಂಟ್ ಕೊಡಿ ಅಷ್ಟು ಅಮೌಂಟ್ ಕೊಡಿ ಅಂತ ಹೇಳ್ತಾರೆ. ಸೊ ಆ ಥರ ಫೇಕ್ ಫಾಲೋವರ್ಸ್ನ ದಯವಿಟ್ಟು ಎಂಟರ್ಟೈನ್ ಮಾಡೋಕ್ಕೆ ಹೋಗ್ಬೇಡಿ, ತೊಗೊಳಕ್ಕೂ ಹೋಗ್ಬೇಡಿ. ಯಾಕಪ್ಪ ಅಂದರೆ ತುಂಬ ಜನ ಅಕೌಂಟ್ ಬಂದುಬಿಟ್ಟು 15,000 20,000 ಫಾಲೋವರ್ಸ್ ಇರ್ತಾರೆ, ಬಟ್ ಸ್ಟಿಲ್ ಅವರ ವೀಡಿಯೋ ಬಂದುಬಿಟ್ಟು 1,000 100 200 ಓಡ್ತಿರುತ್ತೆ. ಆಗೇನಾಗುತ್ತೆ ಅಂತಂದರೆ ಬ್ರ್ಯಾಂಡ್ಸ್ ಡೆಫಿನೆಟ್ ಆಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲ್ಲ. ಸೊ ಜೆನ್ಯೂನ್ ಆಗಿ ಸ್ಲೋ ಆದರೂ ಪರವಾಗಿಲ್ಲ, ಜೆನ್ಯೂನ್ ಆಗಿ ಫಾಲೋವರ್ಸ್ನ ತೊಗೊಳ್ಳಿ. ಆಗೇನಾಗುತ್ತೆ ಅಂತಂದರೆ ನಿಮಗೆ ಲೆಸ್ ಫಾಲೋವರ್ಸ್ ಇದ್ದರೂ ನಿಮ್ಮ ವ್ಯೂಸ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಹೋಗ್ತಿರುತ್ತೆ. ಆಗ ನಿಮ್ಮ ವ್ಯೂಸ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬ್ರ್ಯಾಂಡ್ಸ್ ಅವರು ಡೆಫಿನೆಟಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ, ಲೆಸ್ ದೆನ್ 20,000 ಇದ್ರೂ ಕೂಡ. ಸೊ ಇದು ಬ್ಯಾಟಾ ಕೊಲಾಬ್ರೇಷನ್ ಆಯಿತು. ಇನ್ನು ಪೇಡ್ ಪ್ರಮೋಷನ್ ಬಗ್ಗೆ ಮಾತಾಡೋಣ. ಪೇಡ್ ಪ್ರಮೋಷನ್ ಯಾವ ರೀತಿ ಆಗುತ್ತೆ ಅಂತಂದರೆ ನಿಮ್ಗೆ ಆ್ಯಕ್ಚುಲಿ ಬ್ರ್ಯಾಂಡ್ಸ್ ಅಪ್ರೋಚ್ ಮಾಡ್ತಾರೆ. ಸೊ ಬ್ರ್ಯಾಂಡ್ಸ್ ಅಪ್ರೋಚ್ ಮಾಡಿದಾಗ ಸೊ ಯು ಕ್ಯಾನ್ ಕೋಟ್ ಯುವರ್ ಓನ್ ಪ್ರೈಸ್. ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ಬಂದುಬಿಟ್ಟು 2,000 1.5 2,000 ಆ ಥರ ಪೇ ಮಾಡ್ತಾರೆ. ಸೊ ನಿಮ್ಮ ಬಜೆಟ್ ಏನಿದೆ, ಸೊ ನೀವೇನಿದೆಯೋ ಸೊ ಅದನ್ನು ಚಾರ್ಜ್ ಮಾಡಿ. ಸೊ ನೀವು ಅವರಿಗೆ ಕೊಟೇಶನ್ ಆ ಥರ ಏನಾದರೂ ನಿಮ್ಮದೇ ಓನ್ ಫಾರ್ಮ್ಯಾಟಲ್ಲಿ ನೀವು ಮಾಡಿಕೊಂಡು ಸೊ ಕಳಿಸ್ಬೋದು. ಸೊ ಆಗ ನಿಮ್ಮ ಪ್ರೈಸ್ ನೀವೇನಾದರೂ ಚಾರ್ಜ್ ಮಾಡೋದು ಬಂದುಬಿಟ್ಟು 1.5 2,000 3,000 ಅಪ್ ಟು 5,000ವರೆಗೂ. ಸೊ ನೀವೇನು ಚಾರ್ಜ್ ಮಾಡ್ತೀರಾ ಅದನ್ನು ದಯವಿಟ್ಟು ಅವರಿಗೆ ತಿಳಿಸ್ಕೊಡಿ. ಸೊ ಅವರೇನಾದರೂ ಆ್ಯಕ್ಚುಲಿ ಇಮಿಡಿಯೇಟಾಗಿ ಯಾವ ಬ್ರ್ಯಾಂಡ್ಸು ನಿಮಗೆ ನೀವು ಹೇಳೋ ಅಮೌಂಟ್ ಡೆಫಿನೆಟಾಗಿ ಒಪ್ಕೊಳ್ಳಲ್ಲ. ಸೊ ಅಲ್ಲಿ ಅಂದರೆ ನಿಮಗೆ ಡಿಸ್ಕಷನ್ ನಡೆಯುತ್ತೆ. ಸೊ ಫಸ್ಟು ಅವ್ರಿಗೇನು ರಿಕ್ವೈರ್ಮೆಂಟ್ ಇದೆ ಕೇಳಿ. ಬರೀ ಸ್ಟೋರೀಸ್ ಬೇಕಾ, ಬರೀ ರೀಲ್ ಬೇಕಾ, ವಾಯ್ಸ್ ಓವರ್ ಬೇಕಾ, ಮ್ಯೂಸಿಕ್ ಬೇಕಾ ಅಂದರೆ ತುಂಬ ಆಪ್ಷನ್ಸ್ ಇದೆ. ಸೊ ಡಿಫ್ರೆಂಟ್ ಚಾರ್ಜಸ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಬರೀ ಮ್ಯೂಸಿಕ್ ಆದರೆ ಅರೌಂಡ್ 1,000 2,000 ಅಂತ ಇಟ್ಕೊಳ್ಳಿ. ವಿತ್ ವಾಯ್ಸ್ ಓವರ್ ಆ್ಯಕ್ಚುಲಿ ಎಫರ್ಟ್ ತುಂಬ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ವಾಯ್ಸ್ ಓವರ್. ಏನಕ್ಕೆ ಅಂತಂದರೆ ನಾವೇ ಓನ್ ವಾಯ್ಸ್ ಕೊಡಬೇಕು. ಸೊ ಅದಕ್ಕೆ ಕಂಟೆಂಟ್ ಪ್ಲ್ಯಾನ್ ಮಾಡಬೇಕು. ವೆನ್ ಇಟ್ ಕಮ್ಸ್ ಟು ಮ್ಯೂಸಿಕ್ ವೀಡಿಯೋ ಅಂತಂದರೆ ನಿಮಗೆ ಆ್ಯಕ್ಚುಲಿ ಅಷ್ಟೇನು ಎಫರ್ಟ್ ಇರಲ್ಲ. ಯಾಕಪ್ಪ ಅಂತಂದರೆ ಮ್ಯೂಸಿಕ್ ವೀಡಿಯೋದಲ್ಲಿ ನೀವು ಜಸ್ಟ್ ಸ್ಲೈಡ್ಸ್ನ ತೋರಿಸ್ತಿರ್ತೀರ, ಮ್ಯೂಸಿಕ್ ಪಾಡಿಗೆ ಮ್ಯೂಸಿಕ್ ರನ್ ಆಗುತ್ತೆ, ಸ್ಲೈಡ್ಸ್ ಪಾಡಿಗೆ ಸ್ಲೈಡ್ಸ್ ರನ್ ಆಗ್ತಿರುತ್ತೆ. ಸೊ ಅಷ್ಟೊಂದು ಎಫರ್ಟ್ ಇರಲ್ಲ. ವೆನ್ ಇಟ್ ಕಮ್ಸ್ ಟು ವಾಯ್ಸ್ ಓವರ್ ಕಂಟೆಂಟ್ ಅಂತ ಅಂದಾಗ ಆಗ ತುಂಬ ಎಫರ್ಟ್ ಬೇಕಾಗುತ್ತೆ. ಸೊ ವಾಯ್ಸ್ ಓವರ್ ಕಂಟೆಂಟ್ ಹೇಗೆ ಮಾಡೋದು ಅಥವಾ ವಾಯ್ಸ್ ಓವರ್ದು ಎಷ್ಟು ಎಫರ್ಟ್ ತೊಗೊಳುತ್ತೆ ಅಂತ ನೀವು ಕೇಳೋದಾದರೆ, ವಾಯ್ಸ್ ಓವರ್ದು ಆ್ಯಕ್ಚುಲಿ ನೀವು ಫಸ್ಟು ಒಂದು ಬ್ರ್ಯಾಂಡ್ ಅಪ್ರೋಚ್ ಮಾಡಿದಾಗ ಮೊದಲು ನೀವು ಬ್ರ್ಯಾಂಡ್ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಂಡು ಅದಾದಮೇಲೆ ಪ್ಲ್ಯಾನ್ ಮಾಡ್ಕೊಳ್ಳಿ ಕಂಟೆಂಟ್ನ ಪ್ಲ್ಯಾನ್ ಮಾಡಿಕೊಂಡು. ಸೊ ಅದ್ರ ಪ್ರಕಾರ ಯಾವ ಥರ ಶೂಟ್ ಮಾಡಬೇಕು ಅನ್ನೋದನ್ನು ಅವ್ರ ಲೊಕೇಶನ್ಗೆ ಹೋಗಿ ಶೂಟ್ ಮಾಡ್ಕೊಳ್ಳಿ. ಸೊ ಯೂಶ್ವಲಿ ನಾನು ಮಾಡೋದು ಇದೇ ರೀತಿ. ಏನಪ್ಪ ಅಂದರೆ ಒಂದು ಬ್ರ್ಯಾಂಡ್ನ ನಾನು ಅಪ್ರೋಚ್ ಮಾಡಿದಾಗ ನಾನು ಜಸ್ಟ್ ಅವರ ಪ್ರೀವಿಯಸ್ ರೀಲಲ್ಲಿ ಅಥವಾ ಅವ್ರದ್ದು ಗೂಗಲಲ್ಲಿ ಹೋಗ್ಬಿಟ್ಟು ಫಸ್ಟು ನಾನು ಡೀಟೇಲ್ಸ್ನ ಚೆಕ್ ಮಾಡ್ತೀನಿ. ಸೊ ಚೆಕ್ ಮಾಡಿಬಿಟ್ಟು ಅಟ್ಲೀಸ್ಟ್ ಸ್ವಲ್ಪ ಇನ್ಫಾರ್ಮೇಷನ್ನ ನಾನು ಅವರಿಂದ ತಿಳ್ಕೊಳ್ತೀನಿ. ಪ್ಲಸ್ ನಾನೇ ಓನಾಗಿ ಸರ್ಟನ್ ಇನ್ಫಾರ್ಮೇಷನ್ನು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಥ್ರೂ ಸೋಷಿಯಲ್ ಮೀಡಿಯಾ. ಸೊ ಇನ್ಫಾರ್ಮೇಷನ್ ತೊಗೊಂಡಾದ್ಮೇಲೆ ಮತ್ತು ನಾನು ಅವ್ರ ಲೊಕೇಶನಿಗೆ ಹೋಗಿ ನಾನು ಮುಂಚೆನೇ ಕಂಟೆಂಟ್ನ ಪ್ಲ್ಯಾನ್ ಮಾಡಿಕೊಳ್ತೀನಿ. ಸೊ ದಿಸ್ ಇಸ್ ವಾಟ್ ಇಸ್ ಮೈ ಕಂಟೆಂಟ್. ಈಗ ಒಂದು ಟಾಯ್ ಸ್ಟೋರಿಗೆ ಹೋದರೆ ಏನೇನು ಹೈಲೈಟ್ ಮಾಡಬೇಕು, ಏನೇನು ಡೀಟೇಲ್ಸ್ ಬೇಕು ಅನ್ನೋದನ್ನು ತಿಳ್ಕೊಳ್ತೀನಿ ಮುಂಚೆ. ತಿಳ್ಕೊಂಡು ಅದಾದಮೇಲೆ ನಾನು ಲೊಕೇಶನ್ಗೆ ಹೋಗಿ ಶೂಟ್ ಮಾಡ್ತೀನಿ. ಶೂಟ್ ಆದಮೇಲೆ ನೆಕ್ಸ್ಟ್ ನಾನು ಅವ್ರನ್ನೇ ಆ್ಯಕ್ಚುಲಿ ಡೀಟೇಲ್ಸ್ ನಿಮಗೆ ಏನೇನು ಹೈಲೈಟ್ ಮಾಡಬೇಕು ಅನ್ನೋದನ್ನು ನಾನು ಅವರಿಗೆ ಕೇಳ್ತೀನಿ. ಸೊ ಅವರು ಇದು ಹೈಲೈಟ್ ಮಾಡಬೇಕು ನೀವು ರೀಲ್ಸಲ್ಲಿ ವಿತ್ ವಾಯ್ಸ್ ಓವರ್ ಅಂತ ಹೇಳ್ತಾರೆ. ಸೊ ಆಗೇನು ಮಾಡ್ತೀನಿ, ಸೊ ಅದನ್ನು ಡೀಟೇಲ್ಸ್ನ ನೋಟ್ ಮಾಡಿಕೊಂಡು ಸೊ ನಾವು ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಸೊ ವಾಯ್ಸ್ ಓವರ್ಗೆ ಮುಂಚೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಅದ್ರ ಪ್ರಕಾರ, ಸೊ ಯಾಕಂದರೆ ಆಲ್ರೆಡಿ ಪ್ಲ್ಯಾನ್ ಮಾಡಿರ್ತೀವಿ ಏನೇನು ಅನ್ನೋದ್ರ ಬಗ್ಗೆ. ಸೊ ಅದು ಬೇಸ್ ಮೇಲೆ ನಾನು ವೀಡಿಯೋ ಮಾಡ್ತೀನಿ. ಸೊ ಇದು ವಾಯ್ಸ್ ಓವರ್ ಆಗುತ್ತೆ. ಆ್ಯಕ್ಚುಲಿ ವಾಯ್ಸ್ ಓವರ್ಗೆ ತುಂಬ ಎಫರ್ಟ್ ಬೇಕಾಗತ್ತೆ. ಸೊ ಅದು ಬೇಸ್ ಮೇಲೆ ನಿಮ್ದೇನು ರಿಕ್ವೈರ್ಮೆಂಟ್ ಅಥವಾ ನೀವೇನು ಚಾರ್ಜ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಚಾರ್ಜ್ ಮಾಡಿ. ಸೊ ಇದು ವಾಯ್ಸ್ ಓವರ್ ಪ್ಲಸ್ ಇದು ಆ್ಯಕ್ಚುಲಿ ವಾಯ್ಸ್ ಓವರ್ ಕಂಟೆಂಟ್ ನಿಮಗೆ ಸರ್ಟನ್ ಫಾಲೋವರ್ಸ್ ಆದಮೇಲೆ ಬ್ರ್ಯಾಂಡ್ಸ್ ಬಂದುಬಿಟ್ಟು ನಿಮಗೆ 5,000 10,000 ಕೂಡ ಪೇ ಮಾಡ್ತಾರೆ. ಸೊ ಅದು ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಫಾಲೋವರ್ಸ್ ಪ್ಲಸ್ ನಿಮ್ಮದು ವಿಡಿಯೋ ಯಾವ ಥರ ರೀಚ್ ಆಗ್ತದೆ ಅಂತ. ಈಗ ತುಂಬ ಜನಕ್ಕೆ 30,000 ಫಾಲೋವರ್ಸ್ ಇದ್ದಾರೆ, ಬಟ್ ಸ್ಟಿಲ್ ಅವರ ರೀಲ್ ಬಂದುಬಿಟ್ಟು 100 200 ಎಲ್ಲ ಓಡ್ತಿದೆ. ಸೊ ಆ ಥರ ಇದ್ದಾಗ ಏನಾಗುತ್ತೆ ಅಂದರೆ ಬ್ರ್ಯಾಂಡ್ಸ್ ಡೆಫಿನೆಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲ್ಲ. ಯಾಕಂದರೆ 100 ವ್ಯೂಸ್ಗೆ 200 ವ್ಯೂಸ್ಗಾದರೆ ಅವರೇ ಜಸ್ಟ್ ನಾರ್ಮಲ್ ರೀಲ್ ಕ್ರಿಯೇಟ್ ಮಾಡಿದ್ರು ಅವರು ಡೆಫಿನೆಟಾಗಿ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ರೀಲ್ಸ್ ಬಂದುಬಿಟ್ಟು ಅಟ್ಲೀಸ್ಟ್ ಒಂದು 10K 20K ಆ ಥರ ರೀಚ್ ಆಗಲೇಬೇಕು. ನಿಮ್ಮ ಫಾಲೋವರ್ಸ್ ಬಂದುಬಿಟ್ಟು 30K ಏನಾದರೂ ಫಾಲೋವರ್ಸ್ ಇದ್ರೂ ಅಟ್ಲೀಸ್ಟ್ ನಿಮ್ಮ ರೀಲ್ಸು ಮಿಲಿಯನ್ ಓಡಲಿಲ್ಲ ಅಂದ್ರೂ ಲ್ಯಾಕ್ಸ್ ಓಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ 15,000 20,000 25,000 ರೀಚ್ ಆಗಿರಬೇಕು. ಯಾಕಂದರೆ ಅವರು ಪೇ ಮಾಡೋದಕ್ಕೆ ಅವರಿಗೆ ಹೆಲ್ಪ್ ಆಗಬೇಕು. ಏನಂದರೆ ಅವರು ನಿಮಗೆ ಪೇ ಮಾಡಿ ಅವರು ಕಂಟೆಂಟ್ ಕ್ರಿಯೇಟ್ ಮಾಡಿಸ್ಕೊಳ್ತಾರೆ, ಬಟ್ ಅದೇ ಥರ ಅವ್ರಿಗೆ ಬಿಸ್ನೆಸ್ ಆಗಬೇಕಲ್ವಾ. ಸೊ ಹಾಗಾಗಿ ಇದು ಮಾಡ್ತಾರೆ. ಒಂದೇ ಪಾರ್ಟಲ್ಲಿ
ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಸೆಗ್ರಿಗೇಟ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ, ಸೊ ಇಟ್ ಶುಡ್ ಬಿ ಅ ಪಬ್ಲಿಕ್ ಅಕೌಂಟ್. ಸೊ ಪರ್ಸನಲ್ ಅಕೌಂಟಿಗೆ ಇಡಬೇಡಿ, ಸೊ ಪಬ್ಲಿಕ್ ಅಕೌಂಟ್ ಅಂತಲೇ ಇಡಿ. ಸೊ ಅದಾದಮೇಲೆ ಫಸ್ಟು ನೀವು ವಾಯ್ಸ್ ಓವರ್ ರೀಲ್ ಮಾಡ್ತಿದ್ದೀರಾ. ಯಾಕಂದರೆ ತುಂಬ ಜನಕ್ಕೆ ವಾಯ್ಸ್ ಓವರ್ ರೀಲ್ ಇಲ್ಲದೇ ಅವರ ಕಂಟೆಂಟ್ಸು ಚೆನ್ನಾಗಿ ಓಡಿದೆ. ಸೊ ಇದು ಫಸ್ಟು ನೀವು ಡಿಸೈಡ್ ಮಾಡಿ. ಸೊ ನಿಮ್ಮ ವಾಯ್ಸ್ ಚೆನ್ನಾಗಿದೆಯಾ, ನೀವು ವಾಯ್ಸ್ ಓವರ್ ರೀಲ್ ಮಾಡಬೇಕಾ, ಆರ್ ಯು ಪ್ಯಾಷನ್ ಅಬೌಟ್, ಫಸ್ಟ್ ಇದನ್ನು ತಿಕ್ ಮಾಡಿ. ನಿಮಗೆ ಪ್ಯಾಷನ್ನಿಂದ ಮಾಡ್ತಿದ್ದೀರಾ ಇನ್ಸ್ಟಾಗ್ರಾಮ್ದು ಅಥವಾ ದುಡ್ಡಿಗೋಸ್ಕರ ಮಾಡ್ತಿದ್ದೀರಾ? ಸೊ ಪ್ಯಾಷನ್ ಹೌದು, ದುಡ್ಡಿಗೂ ಹೌದು, ಆ ಥರನೂ ಇರೋರು ಇದ್ದಾರೆ. ನೀವು ಇದರ್ ಬ್ಯಾಟರ್ ಅಥವಾ ಪೇಡ್ ಪ್ರಮೋಷನ್ ಯಾವುದೇ ಆದ್ರೂ ಇದು ಡಿಪೆಂಡ್ಸ್. ಆ್ಯಕ್ಚುಲಿ ನೀವು ವಾಯ್ಸ್ ಓವರ್ ಕಂಟೆಂಟ್ ಮಾಡ್ತಿದ್ದೀರಾ ಅಥವಾ ಬಂದ್ಬಿಟ್ಟು ವಿತ್ ಮ್ಯೂಸಿಕ್ ನೀವು ರೀಲ್ಸ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅನ್ನೋದು. ಸೊ ವಿತ್ ಮ್ಯೂಸಿಕ್ ಅಂದರೆ ನಿಮ್ಗೆ ಅಷ್ಟೊಂದು ಎಫರ್ಟ್ ತೊಗೊಳ್ಳಲ್ಲ. ಬಟ್ ವಾಯ್ಸ್ ಓವರ್ ಅಂದರೆ ತುಂಬ ನಿಮಗೆ ಟೈಮ್ ತೊಗೊಳುತ್ತೆ. ಆಲ್ಮೋಸ್ಟ್ ನಿಮಗೆ ಎಡಿಟಿಂಗ್ ವಿತ್ ವಾಯ್ಸ್ ಓವರ್ ಎಲ್ಲನೂ ನಿಮ್ಗೆ ಆಲ್ಮೋಸ್ಟ್ 2-3 ಅವರ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಇಷ್ಟೆಲ್ಲ ನಿಮಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಇದೆ. ಸೊ ಐ ವಾಂಟ್ ಟು ಬಿಕಮ್ ಅನ್ ಇನ್ಫ್ಲೂಯೆನ್ಸರ್ ಅಂದರೆ ಡೆಫಿನೆಟ್ಲಿ ಗೋ ಹೆಡ್. ಸೊ ನಿಮಗೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ, ಅಂದರೆ ಕಂಟೆಂಟ್ ಫಸ್ಟ್ ಏನೇ ಆದ್ರೂ ಪ್ಲ್ಯಾನ್ ಮಾಡ್ಕೊಳ್ಳಿ. ತುಂಬ ಜನ ಕಡಿಮೆ ಫಾಲೋವರ್ಸ್ ಇದ್ರೂ ಪೇಡ್ ಪ್ರಮೋಷನ್ ತೊಗೊಳ್ತಿದ್ದಾರೆ. ಸೊ ಇಟ್ ಡಿಪೆಂಡ್ಸ್, ನೀವು ಬ್ಯಾಟರ್ ಮಾಡಬೇಕಾ ಪೇಡ್ ಮಾಡಬೇಕಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಆದರೆ ತುಂಬ ಜನ ಕಂಪ್ನೀಸು ಅಥವಾ ಬ್ರ್ಯಾಂಡ್ಸ್ ಬಂದ್ಬಿಟ್ಟು ಅವರು ಮಿನಿಮಮ್ ಫಾಲೋವರ್ಸ್ನ ಕೇಳ್ತಾರೆ. ಸೊ ಫಸ್ಟಿಗೆ ನೀವು ಬ್ಯಾಟರ್ ಕೊಲಾಬ್ರೇಷನ್ನ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ಫ್ಲೂಯೆನ್ಸರ್ಸ್ ಆಗಿ ನಾವು ಒಂದು ಬ್ರ್ಯಾಂಡ್ ಬಗ್ಗೆ ತಿಳಿಸ್ಕೊಳ್ಳೋದಲ್ಲ, ನಾವು ತುಂಬ ಬ್ರ್ಯಾಂಡ್ಸ್ ಬಗ್ಗೆ ನಾವು ಕೂಡ ಕಲಿತೀವಿ. ಓಕೆ ಗೈಸ್, ಸೊ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಹೇಗೆ ದುಡ್ಡು ಮಾಡೋದು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಪೇಡ್ ಕೊಲಾಬ್ರೇಷನ್ ಮತ್ತು ಬ್ಯಾಟರ್ ಕೊಲಾಬ್ರೇಷನ್, ಅದು ಬಂದ್ಬಿಟ್ಟು ಬ್ರ್ಯಾಂಡ್ ಕೊಲಾಬ್ರೇಷನ್ ಹೇಗೆ ಯಾವ ರೀತಿ ಮಾಡೋದು, ಮತ್ತು ಅದರಲ್ಲಿ ನಿಮಗೆ ಪೇಡ್ ಕೊಲಾಬ್ರೇಷನ್ ಬ್ಯಾಟರ್ ಕೊಲಾಬ್ರೇಷನ್ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಕ್ವೈರೀಸ್ ಇದ್ದು ಡೌಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಮುಂದಿನ ಬ್ಲಾಗಲ್ಲಿ. ಸೊ ಅದಲ್ಲದೆ ಆ್ಯಕ್ಚುಲಿ ನೆಕ್ಸ್ಟ್ ಬ್ಲಾಗಲ್ಲಿ ಅಫಿಲಿಯೇಟ್ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನ್ಯಾನೋ ಇನ್ಫ್ಲೂಯೆನ್ಸರ್ಸ್ ಅಂದರೆ 500-600 ಫಾಲೋವರ್ಸ್ ಇದ್ದರೂ ಅವರು ಪರ್ ಮಂತ್ಗೆ 10,000 to 15,000 ಅರ್ನ್ ಮಾಡ್ತಿದ್ದಾರೆ, ವಿಚ್ ಇಸ್ ಆ್ಯಕ್ಚುಲಿ ಟ್ರೂ. ಸೊ ಅದು ಹೇಗೆ ಅನ್ನೋದನ್ನು ನಾನು ನನ್ನ ಮುಂದಿನ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ ಒಂದೇ ವ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ನನ್ನ ಮುಂದಿನ ವ್ಲಾಗ್ಗೆ ವೇಟ್ ಮಾಡಿ. ಸೊ ಅದರಲ್ಲಿ ನಾನು ಅಫಿಲಿಯೇಟ್ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲೂ ಹೇಗೆ ಕಮ್ಮಿ ಫಾಲೋವರ್ಸ್ ಇದ್ದರೂ ನೀವು ಜಾಸ್ತಿ ದುಡ್ಡು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್. ಸೊ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಚಲೋ, ಬಾಯ್ ಬಾಯ್.